ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ನಾವು ತಿರುಪತಿಗೆ ಹೊರಟಿದ್ದೀವಿ. ಮದುವೆ ಆದಮೇಲೆ ತಿರುಪತಿಗೆ ಬರ್ತೀವಿ ಅಂತ ಅಂದ್ಕೊಂಡಿದ್ವಿ. ಮತ್ತು ಹಾಗೆ ಅದು ನಮ್ಮ ಮನೆ ದೇವರು. ಸೊ ಗೊತ್ತಿರುತ್ತಲ್ಲ, ಮದುವೆ ಆಗಿದ ತಕ್ಷಣ ಹೋಗಲೇಬೇಕು. ಮತ್ತು ಅದು ಹೋಗ್ದಲ್ಲೇ ಇರೋಕ್ಕಂತೂ ಆಗೋದಿಲ್ಲ. ಹಾಗಾಗಿ ಅಂದ್ಕೊಂಡಿದ್ವಿ ಹೋಗಬೇಕು ಅಂತ. ನಮಗೆ ಟೈಮ್ ಆಗಿರಲಿಲ್ಲ. ಒಂದು 2 ಮಂತ್ಸ್ ಆಯಿತು ಆಲ್ರೆಡಿ ಮದುವೆ ಆಗಿ. ಇವಾಗಲೂ ಹೋಗಲಿಲ್ಲ ಅಂದರೆ ತಪ್ಪಾಗುತ್ತೆ. ಸೊ ಹಾಗಾಗಿ ಇವಾಗ ಅರ್ಜೆಂಟಾಗಿ ಹೊರಟಿದ್ದೀವಿ. ಟಿಕೆಟ್ಗಳು ಏನು ನಾವು ಬುಕ್ ಮಾಡಿಲ್ಲ. ಸೊ ಶ್ರೀವಾಣಿ ಸೇವೆ ಅಂತ ಇದೆ ನೋಡಿ, ಶ್ರೀವಾಣಿ ಡೊನೇಷನ್ ಒಂದು ಸೇವೆ ಇದೆ ನೋಡಿ. ಸೊ ಅದ್ರ ಮುಖಾಂತರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಪರ್ ಹೆಡ್ 10,500 ರೂಪೀಸ್ ಆಗುತ್ತೆ. ಸೊ ಪರವಾಗಿಲ್ಲ, ಮನೆ ದೇವರು. ಮತ್ತು ಅದು ತುಂಬ ಹತ್ರದಿಂದ ನಾವು ದರ್ಶನ ಮಾಡ್ಬೋದು. ದೇವ್ರ ಹತ್ರನೇ ಕರ್ಕೊಂಡು ಹೋಗ್ತಾರೆ ಮತ್ತು ಕೂರಿಸ್ತಾರೆ, ಪೂಜೆ ಮಾಡಿಸ್ತಾರೆ. ಸೊ ಹಾಗಾಗಿ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಇವಾಗ ಏನು 12 ಗಂಟೆ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ. ಸೊ ಆಫೀಸ್ ಅವರ್ಸ್ ಇವಾಗ ಬಿಡೋ ಟೈಮು. ಅದೇ ಟೈಮಲ್ಲೇ ಹೊರಟಿದ್ದೀವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಹೊಸಕೋಟೆ ರೂಟ್ ಮೇಲೆ ಹೋಗ್ತಾ ಇದ್ದೀವಿ. ಸೊ ಗೊತ್ತಿಲ್ಲ, ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ತುಂಬ ಅದೇನೋ ಹೇಳ್ತಾರಲ್ಲ, ತುಂಬ ಪ್ಲ್ಯಾನ್ ಮಾಡ್ತಿದ್ವಿ ಹೋಗಬೇಕು ಅಂತ ತಿರುಪತಿಗೆ. ಬಟ್ ಆದರೆ ಹೋಗೋಕ್ಕೆ ಟೈಮೇ ಆಗ್ತಿರ್ಲಿಲ್ಲ. ಅದು ಏನೋ ಹೇಳ್ತಾರಲ್ಲ, ದೇವರು ಕರ್ಸ್ಕೊಂಡಾಗಲೇ ಹೋಗಬೇಕು ತಿರುಪತಿಗೆ, ಹಾಗೆ ಸುಮ್ಮನೆ ಹೋಗೋಕ್ಕಾಗಲ್ಲ ಅಂತ. ಸೊ ಅದೇ ರೀತಿ ಅಂತಲೇ ಅಂದ್ಕೊಳ್ಬೋದು. ಇವಾಗ ಅದೇ ನಾಳೆ ಬೆಳಗ್ಗೆ ಟಿಕೆಟ್ ಎಲ್ಲ ಇಶ್ಯೂ ಮಾಡ್ತಾರೆ ಅಂತ ಹೇಳ್ತಿದ್ರೆ. ಬಟ್ ಆದರೂ ನಾವು ಹೋಗ್ತಿರೋದು ವೀಕ್ ಡೇಸ್ ಎಲ್ಲ ಸಿಗುತ್ತೆ ಅನ್ನೋ ಹೋಪ್ಸ್ ಇದೆ. ಆದರೂ ವೀಕ್ ಡೇಸ್ ಎಲ್ಲ ಅದಕ್ಕೆ ಸಿಗಲ್ಲ. ಹೌದು, ಯಾವ ರೀತಿ ನಮಗೆ ಟಿಕೆಟ್ ಸಿಗುತ್ತೆ, ಹೇಗಾಗುತ್ತೆ ಅಂತ ಹೇಳ್ತೀನಿ. ಲಾಸ್ಟಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ನಾವು ಏನು ಯಾವ ಥರ ದರ್ಶನ ಆಗುತ್ತೆ, ಹೆಂಗೆ ಹೋದ್ವಿ, ಏನು ಎತ್ತ ಅಂತ. ಸೊ ತಡ ಮಾಡೋದು ಬೇಡ, ಬನ್ನಿ ಬ್ಲಾಗ್ ಶುರು ಮಾಡೋಣ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಕಳಿಸಿ ನನ್ನ ವೀಡಿಯೋಸು. ಸೊ ಅವ್ರ ಕೈಯಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ID ಕೂಡ ಅಷ್ಟೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೀವು ನನ್ನ ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಇಲ್ಲಿಕ್ಕಿಂತ ಮುಂಚೆ ಅಪ್ಡೇಟ್ಸ್ ಅಲ್ಲಿಗೆ ಬರುತ್ತೆ. ಸೊ ಇವಾಗ ಹೊರಟಿದ್ದೀವಿ. ಹೇಳ್ದಾಗೆ ನೋಡಿ, ಟ್ರಾಫಿಕ್ ಎಷ್ಟು ಕೊಂದಿದೆ. ಇಲ್ಲಿ ಮೆಟ್ರೋ ಕೂಡ ಆಗ್ತಾ ಇದೆಯಲ್ಲ. ಸೊ ಇನ್ನೂ ಸ್ವಲ್ಪ ಸಿಕ್ಕಿದೆ, ಇನ್ನು ಹಂಗಂತ ಪೂರ್ತಿ ಟ್ರಾಫಿಕ್ಕು ಸಿಕ್ಕಿಲ್ಲ. ಮುಂದೆ ನೋಡಬೇಕು. ಈಗ ಕೇರ್ಪುರಂ ಸೈಡ್ ಮೇಲೆ ಹೋದಾಗ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ. ಈಗ ಇಷ್ಟು. ಸೊ ಗೈಸ್, ಇವಾಗ ಮುಳುಬಾಗ್ಲು ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದೀವಿ. ಇಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ದೀವಿ. ಇಲ್ಲಿ ಟೋಲ್ ಸಿಗೋಕ್ಕಿಂತ ಮುಂಚೆ ಶ್ರೀನಿವಾಸ ಗ್ರ್ಯಾಂಡ್ ಅಂತ. ಸೊ ಚೆನ್ನಾಗಿದೆ. ಇವಾಗ ಇಲ್ಲಿ ಊಟ ಮಾಡ್ಕೊಂಡು ಹೊರಡೋಣ ಅಂತ. ಮತ್ತು ಮುಂದೆ ಟೋಲ್ ಪಾಸ್ ಆದಮೇಲೆ ಸಿಗುತ್ತೋ ಇಲ್ವೋ, ಮತ್ತು ಲೇಟ್ ಆಗಿಬಿಟ್ರೆ ಅಂತ ಇಲ್ಲಿ ಊಟಕ್ಕೆ ನಿಲ್ಲಿಸಿದ್ದೀವಿ. ಸೊ ಬನ್ನಿ ಊಟಕ್ಕೆ ಹೋಗೋಣ. ಸೊ ಗೈಸ್ ನೋಡಿ, ಇಲ್ಲೇ ಊಟಕ್ಕೆ ಬಂದಿರೋದು. ನೆಕ್ಸ್ಟ್ ಬಾರ್ಡರ್ ಇದು. ಹೌದಾ? ಈಗ ಇಲ್ಲಿ ಇದೀವಿ. ಅದು ಯಲುವಹಳ್ಳಿ, ಇದು ಕರ್ನಾಟಕ ಬಾರ್ಡರ್. ಬಾರ್ಡರ್ ಕರೆಕ್ಟಲ್ಲಿ ನಿಲ್ಲಿಸಿದ್ದೀವಿ ನೋಡಿ. ಸೊ ಇವಾಗ ಹೋಗ್ಬೇಕು, ಊಟ ಮಾಡೋಣ. ಲಾಕ್ ಮಾಡಿದ್ರಾ? ಸೊ ಗೈಸ್, ಇವಾಗ ಇಲ್ಲಿ ಒಳಗೆ ಬಂದ್ವಿ. ಸೌತ್ ಇಂಡಿಯನ್ ಮೀಲ್ಸ್ ಖಾಲಿಯಾಗಿದೆ ಅಂತ ಅಂದರು. ಸೊ ದಾಲ್ ಕಿಚಡಿ ಮತ್ತು ಮುಳುಬಾಗ್ಲು ಸ್ಪೆಷಲ್ ದೋಸೆ ಆರ್ಡರ್ ಮಾಡಿದ್ದೀವಿ. ಸೊ ಮುಳುಬಾಗ್ಲು ದೋಸೆ ತಿಂತಾ ಇದ್ದೀನಿ. ಏನು ಮುಳುಬಾಗ್ಲಲ್ಲಿ? ಮುಳುಬಾಗ್ಲು ಸ್ಪೆಷಲ್ ದೋಸೆ. ಹೌದು. ಸೊ ನಂದು ದಾಲ್ ಕಿಚಡಿ ಬರಬೇಕು. ಏನಿದೆ ಒಳಗೆ ತೋರಿಸಿ. ಡಿಫ್ರೆಂಟ್ ಆಗಿ ಇದು ಮಾಡಿ. ದಾಲ್ ಕಿಚಡಿ ಒಂದು ನಾರ್ಮಲ್ ತಟ್ಟೆ ಇಡ್ಲಿಕ್ಕೆ. ಹೌದು. ಸೊ ಗೈಸ್, ಇವಾಗ ತಟ್ಟೆ ಇಡ್ಲಿ ಬಂತು. ಬೇಗ ಸರ್ವ್ ಮಾಡ್ತೀರಲ್ವಾ? ನಾವು ವೆಯ್ಟ್ ಮಾಡಿಲ್ಲ ಜಾಸ್ತಿ. ರಶು ಬೇರೆ ಆಗ್ತಿದೆ. ಹೌದು, ಬೇರೆ ಕೊಟ್ಟರೆ ಒಳ್ಳೆಯದು. ತಟ್ಟೆ ಇಡ್ಲಿಂಗಿದೆ. ಫುಡ್ ಮಾತ್ರ ತುಂಬ ಚೆನ್ನಾಗಿದೆ. ಬೇಕಾ ನಿಮಗೆ? ನೀವು ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ಇಲ್ಲಿ ಗಿಡ ಇದೆ. ಸೊ ಗೈಸ್, ಇವಾಗ ಇಲ್ಲಿ ಊಟ ಮಾಡ್ಕೊಂಡು ಹೊರಟ್ವಿ. ತುಂಬ ಚೆನ್ನಾಗಿತ್ತು. ಸೊ ನೀವು ಯಾರಾದರೂ ಈ ಕಡೆ ಬರೋರಿದ್ರೆ ಇಲ್ಲಿ ಫುಡ್ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನೋಡಿ, ಇದೇ ಹೋಟೆಲ್. ಸೊ ಗಿಡ ತೊಗೊಂಡಿದ್ದೀನಿ. ಸೊ ಇನ್ನು 2 ಅವರ್ಸ್ ತೋರಿಸ್ತಾ ಇದೆ. ಇವಾಗ ಎಷ್ಟು ಟೈಮು? 10:30 12 o'clock ರೀಚ್ ಆಗ್ತೀವಿ. ಊಟಕ್ಕೆ ನಿಲ್ಸಿರೋದಕ್ಕೆ ಸ್ವಲ್ಪ ಇಲ್ಲಿ ಏನೋ ಸ್ವಲ್ಪ ಟೈಮ್ ಆಯಿತು. ಸೊ ಇನ್ನೂ ನಾವು ರೂಮೆಲ್ಲ ಬುಕ್ ಮಾಡಿಲ್ಲ. ಈಗ ಹೋಗಿ ನೋಡಬೇಕು. ನಾವು ಸಡನ್ನಾಗಿ ಹೊರಟಿರೋದಲ್ಲ. ಸೊ ಹಾಗಾಗಿ ರೂಮ್ಸ್ ಎಲ್ಲ ಏನೂ ಬುಕ್ ಮಾಡೋಕ್ಕಾಗಲಿಲ್ಲ. ಈಗ ಅಲ್ಲಿ ಹೋಗಿ ರೂಮ್ ಹುಡುಕಬೇಕು, ನೋಡೋಣ ಯಾವ ರೀತಿ ಸಿಗುತ್ತೆ ಅಂತ. ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಾವು 2 ಅವರ್ಸ್ ಇದೆ. ನೀವು ಇನ್ನೂ ಎಷ್ಟು ಬೇಕು ಕರ್ಕೊಂಡು ಹೋಗ್ತೀರಾ ನೋಡೋಣ. ಸೊ ಅಷ್ಟೇ. ಇವಾಗ ರೂಮ್ ರೀಚ್ ಆಗಿದ್ದೀವಿ. ಸೊ ಟೈಮ್ ಎಷ್ಟು? ಇವಾಗ 12 ಗಂಟೆಗೆ ಬಂದ್ವಿ. ಇವಾಗ
ಮಲ್ಕೊಳ್ಬೇಕು, ಸ್ವಲ್ಪ ಹೊತ್ತು ಮಲ್ಕೊಂಡು ಬೆಳಗ್ಗೆ ಎದ್ದು ಎಕ್ಸ್ಪ್ಲೋರ್ ಮಾಡೋದು. ಇಲ್ಲಿ ಕೆಳಗಡೆ ಏನೇನು ದೇವಸ್ಥಾನ ಇದೆ ಅದನ್ನು ಮುಗಿಸ್ಕೊಂಡು ಆಮೇಲೆ ಬೆಳಗ್ಗೆ ಹೋಗೋದು. ಸೊ ನೋಡೋಣ, ಇವಾಗ ಒಂದು ರೌಂಡು ಹೊರಗಡೆ ಹೋಗಿ ಬರೋಣ ಅಂತ ಅನ್ಕೊತಾ ಇದ್ದೀವಿ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಸೊ ನೈಟ್ ಸುಮ್ಮನೆ ಒಂದು ರೌಂಡ್ ಬಂದ್ವಿ, ಎದ್ರುಕೊಂಡು ನೋಡೋಯ್ತು ಅಲ್ಲಿ ಅಲ್ಲೊಂದಿದೆ ನೋಡಿ. ಸೊ ಅಲ್ಲಿ ಪಿಲಿ ಮೆಟ್ಲ ಹತ್ರ ಹೋಗ್ತಾ ಇದ್ವಿ ಸುಮ್ಮನೆ ನೋಡೋಣ ಅಂತ. ಇಲ್ಲಿ ಜಿಂಕೆಗಳೆಲ್ಲ ಕಾಣಿಸುತ್ತೆ ನೋಡ್ಬೋದು. ಇವಾಗ ರಾತ್ರಿ 1 ಗಂಟೆ 1:30 ಆಗಿದೆ. ಸೊ ಇಲ್ಲಿ ಫುಡ್ ಸ್ಟ್ರೀಟ್ ಅಂತ ಇದೆ. ನಾವು ತಿರುಪತಿ ಬೆಟ್ಟ ಹತ್ತಕ್ಕೆ ಹೋಗ್ತೀವಲ್ಲ, ಸ್ಟಾರ್ಟಿಂಗಲ್ಲೇ ಬರುತ್ತೆ, ಸಿಗುತ್ತೆ ರೈಟ್ ಸೈಡಲ್ಲಿ. ಸೊ ಇಲ್ಲಿ ನಿಮಗೆ ಎಲ್ಲ ರೀತಿ ಫುಡ್ಗಳು ಸಿಗುತ್ತೆ. ಏನಾದರೂ ತಿನ್ನೋದಿದ್ರೆ ರಾತ್ರಿ ಬರ್ಬೋದು. ಎಷ್ಟೊತ್ತರೆಗೂ ಓಪನ್ ಇರುತ್ತೆ ಗೊತ್ತಿಲ್ಲ. ಒಟ್ಟು ನಾವೀಗ 1:30 ಬಂದಿದ್ದೀವಿ, ಇನ್ನೂ ಓಪನ್ ಇದೆ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟಿದ್ದೀವಿ. ಇಲ್ಲಿ ಪದ್ಮಾವತಿ ಟೆಂಪಲ್ ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಫ್ರೆಶಪ್ ಎಲ್ಲ ಆದ್ವಿ. ನಾನು ರಾತ್ರಿ ಹೇಳೋದು ಮರ್ತೋಗ್ಬಿಟ್ಟೆ. ರೂಮ್ ಸಿಕ್ತು. ಇಲ್ಲಿ ರಂಜಿತ್ ಫ್ರೆಂಡೇ ಯಾರೋ ರೂಮ್ ಇದು ಮಾಡಿಕೊಟ್ರು, ತುಂಬ ಚೆನ್ನಾಗಿದೆ. ನಾವು ಸಡನ್ನಾಗಿ ಹೊರಟಿರೋದ್ರಿಂದ ರೂಮೆಲ್ಲ ಮುಂಚೆನೇ ಬುಕ್ ಮಾಡೋಕ್ಕಾಗಿರಲಿಲ್ಲ. ಸೊ ಅಲ್ಲೇ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬೆಳಗ್ಗೆ ಫ್ರೆಶಪ್ ಆಗಿ ಇವಾಗ ಪದ್ಮಾವತಿ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಟಿಕೆಟ್ ಕೂಡ ಆಯಿತು. ಸೊ ಇವಾಗ ಮಧ್ಯಾಹ್ನ 4 ಗಂಟೆಗೆ ನಮಗೆ ದರ್ಶನ ಇರೋದು. 3 ಗಂಟೆ ಅಷ್ಟೊತ್ತಿಗೆಲ್ಲ ನಾವು ಕೆಳಗಡೆ ಬಿಡಬೇಕು ಅಂದರು. ನೋಡೋಣ, ಬೇಗ ಬಿಡ್ತೀವಿ. ಇವಾಗ ಪದ್ಮಾವತಿ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಸಂಜೆ ನೋಡೋಣ ದರ್ಶನ ಯಾವ ರೀತಿ ಆಗುತ್ತೆ ಅಂತ. ಸೊ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಪದ್ಮಾವತಿ ದೇವಸ್ಥಾನದಿಂದ ಮುಗಿಸ್ಕೊಂಡು ಹೊರಟ್ವಿ, ಬಟ್ ಲೇಟ್ ಆಯಿತು. ಇವಾಗ ಆಲ್ರೆಡಿ 3:22 ಆಗಿದೆ. 4 o'clock ಅಷ್ಟೊತ್ತಿಗೆ ನಾವಲ್ಲಿ ರೀಚ್ ಆಗಬೇಕು. ಅಂದರೆ 4 o'clock ಅಲ್ಲಿ ಬನ್ನಿ ಅಂತ ಅಂದ್ಯಾರ, ಆಮೇಲೆ ದರ್ಶನ ಆಗುತ್ತೆ ಅಂತ. ಸೊ ಇವಾಗ ಇಲ್ಲಿಂದ ರೆಡಿಯಾಗಿ ಹೊರಟಿದ್ದೀವಿ. ಒಂದು 1/2 hour ಆಗುತ್ತೆ ಇಲ್ಲಿಂದ ಮೇಲೆ ಹೋಗೋದಕ್ಕೆ. ಸೊ 1/2 hour ಆಗುತ್ತೆ. ಸೊ ನೋಡೋಣ. ಅಲ್ಲಿ ಆ್ಯಕ್ಚುಲಿ ರಶ್ ಇತ್ತು ಪದ್ಮಾವತಿ ದೇವಸ್ಥಾನದಲ್ಲಿ, ಆದರೂ ಸ್ಪೆಷಲ್ ಎಂಟ್ರಿ ದರ್ಶನ ಟಿಕೆಟೇ ತೊಗೊಂಡ್ವಿ. ಹಾಗಾಗಿ ಒಂದು 20 minutesಲ್ಲಿ ದರ್ಶನ ಆಯಿತು. ಇಲ್ಲ ಅಂದಿದ್ರೆ ನಾರ್ಮಲ್ಲಾಗಿ ಹೋಗಿದ್ರೆ ಇಷ್ಟೊತ್ತಾಗಿದ್ರು ನಮಗೆ ಮೇ ಬಿ ದರ್ಶನ ಆಗ್ತಿರ್ಲಿಲ್ಲ ಅನಿಸುತ್ತೆ. ಸೊ ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಇವಾಗ ಬೆಟ್ಟ ಹತ್ತಿದ್ವಿ. ಸೊ ನಮ್ಮದು ಎಂಟ್ರಿ ಇಲ್ಲೇ, ಶ್ರೀವಾಣಿ ದರ್ಶನ ಎಂಟ್ರಿ ಈ ಸೈಡ್ ಬರುತ್ತೆ. ಸೊ ಈಗ ಪಾರ್ಕ್ ಮಾಡಿ ಹೋಗಬೇಕು. ಇವಾಗ ದರ್ಶನ ಆಯಿತು, ಬಂದ್ವಿ. ನನಗಂತೂ ಸಿಕ್ಕಾಬಡೆ ಖುಷಿ ಆಯಿತು. ನಮ್ಮ ಮುಂದೆನೇ, ಅಂದರೆ ದೇವ್ರ ಮುಂದೆನೇ ಬಿಡ್ತಾರೆ, ಒಂದು 5 ಅಡಿನೂ ಇರೋದಿಲ್ಲ, ಅಷ್ಟು ಹತ್ರ. ನಿಜವಾಗ್ಲೂ ನೋಡೋಕ್ಕೆ ಕಣ್ಣು ಸಾಲದು. ಅಂದರೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಅದು ಅಂದರೆ ಈಗ ನಾನು ಏನೇ ಹೇಳಿದ್ರು ಅದು ನಿಮಗೆ ಗೊತ್ತಾಗೋದಿಲ್ಲ. ನಿಜವಾಗ್ಲೂ ಅದು ತಿರುಪತಿಲಿ ದೇವ್ರನ್ನ ಇಷ್ಟು ಹತ್ರದಲ್ಲಿ ನೋಡ್ತೀನಿ ಅಂತ ನಾನು ಯಾವತ್ತೂ ಕನ್ಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ. ಸೊ ಒಂಥರ ತುಂಬ ಹೋಗ್ತಿದ್ದಂಗೆ ಒಂಥರ ಭಯ, ಅಂದರೆ ಎದೆಲ್ಲ ಡಗ್ ಅನ್ನುತ್ತೆ, ಮತ್ತು ಒಂಥರ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಳುತ್ತೆ. ನಿಜವಾಗ್ಲೂ ತುಂಬ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನೂ ನೆಕ್ಸ್ಟ್ ಟೈಮ್ ಇದೇ ಥರ ಬರೋವಂಥ ದೇವರು ಶಕ್ತಿ ಕೊಡಲಿ. ಇನ್ನೂ ಸುಪ್ರಭಾತ ಪೂಜೆ ಬೆಳಗ್ಗೆ ಇರುತ್ತಲ್ಲ, ಸೊ ಅದಕ್ಕೆ ಹೋಗಬೇಕು ಅಂತ ತುಂಬ ಆಸೆ ಇದೆ. ಮತ್ತು ಅಲ್ಲಿ ಬರ್ತಿದ್ದಂಗೆ ಪ್ರಸಾದ ಕೊಟ್ಟರು, ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ಮತ್ತು ಸ್ವೀಟ್ ಪೊಂಗಲ್ ಕೊಟ್ಟರು. ತುಂಬ ಖುಷಿ ಆಯಿತು. ಮತ್ತು ಏನೋ ಆರತಿ, ಮಂಗಳ ಆರತಿ ಅದು ಕೂಡ ಕೊಟ್ಟರು, ತುಂಬ ಹತ್ರದಲ್ಲಿ. ನಿಜವಾಗ್ಲೂ ನನಗೆ ಅದು ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಒಳಗೆ ಹೋಗ್ತಿದ್ದಂಗೆ ಒಂಥರ ಫುಲ್ಲು ತಣ್ಣಗಿತ್ತು. ಮತ್ತು ದೇವ್ರ ಅಷ್ಟು ಹತ್ರದಿಂದ ನಾನು ನಿಜ ನೋಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಒಂಥರ ತುಂಬ ಎಮೋಷ್ನಲ್ ಆದೆ, ಒಂಥರ ಚೆನ್ನಾಗಿ ಅನ್ನಿಸ್ತು. ನನ್ನದು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ ನಿಜವಾಗ್ಲೂ. ಬಟ್ ಆದರೆ ಈ ಥರ ಎಕ್ಸ್ಪೀರಿಯನ್ಸ್ ಎಲ್ಲರೂ ನೀವು ಮಾಡಬೇಕು. ನಿಜವಾಗ್ಲೂ ಇಷ್ಟೆಲ್ಲ ಕೆಲಸ ಮಾಡ್ತೀವಿ, ಇಷ್ಟೆಲ್ಲ ದುಡಿತೀವಿ. ಸೊ ಈ ಥರ ಒಂದ್ಸತಿನಾದರೂ ಬಂದು ವರ್ಷದಲ್ಲಿ ದೇವ್ರನ್ನ ಈ ಥರ ನೋಡಬೇಕು ನಿಜವಾಗ್ಲೂ. ಸೊ ನಾವು ಇನ್ನು ಮುಂದೆ ನಮ್ಮ ಫ್ಯಾಮಿಲಿ ಅಂದರೆ ಅಪ್ಪ ಅಮ್ಮನ ಕರ್ಕೊಂಡು ಬರಬೇಕು ಅನ್ನೋ ಥರ ಅನ್ನಿಸ್ತು. ಅಂದರೆ ಈಗ ನಮ್ಮನ್ನೆಲ್ಲ ಇಷ್ಟು ಬೆಳೆಸಿ ಓದಿಸಿ ಹೊರಗಡೆ ಎಲ್ಲ ಕಳಿಸಿ ಇಷ್ಟೆಲ್ಲ ನಮಗೆಲ್ಲ ಮಾಡಿರ್ತಾರೆ. ಸೊ ಅವ್ರಿಗೂ ಈ ಥರ ಆಪರ್ಚುನಿಟಿ ಸಿಗಬೇಕು ಅಂತ ನಾನು ಇವತ್ತು ಅಂದ್ಕೊಂಡೆ. ನಿಜವಾಗ್ಲೂ ಒಂಥರ ಫುಲ್ಲು ಅಲ್ಲಿಗೆ ಹೋದ್ರೇ ಒಂಥರ ವೈಬ್ರೇಷನ್, ಫುಲ್ಲು ಗೂಸ್ ಬಂಪ್ಸ್ ಎಲ್ಲ ಬರುತ್ತೆ. ಒಂಥರ ನನಗಂತೂ ಆ ಥರ ಆಯಿತು, ತುಂಬ ಖುಷಿ ಆಯಿತು. ವರ್ತ್ ಅಂತ ಅನ್ನಿಸ್ತು ನಾವು ಕೊಟ್ಟಿರೋ ಅಮೌಂಟಿಗೆ. ಇದು ಒಬ್ರಿಗೆ 10,500 rupees. ಸೊ ನಮ್ಮಿಬ್ಬರಿಂದ 21,000 ಆಯಿತು. ನಿಜವಾಗ್ಲೂ ನನಗೆ ಅದು ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನು ಅಲ್ಲಿ ಹೋದ್ರೇ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಯಾವಾಗಲೂ ಇಷ್ಟೇ ತುಂಬ ದೂರದಿಂದ ನೋಡ್ತಾ ಇದ್ವಿ, ಬಟ್ ದೇವನ ಒಂದು 5 ಅಡಿಯಿಂದ ಹತ್ರದಿಂದ ನೋಡೋದಕ್ಕೆ ಅದಕ್ಕೂ ಪುಣ್ಯ ಮಾಡಿರಬೇಕು ನಿಜವಾಗ್ಲೂ. ಅಂದರೆ ನನಗೆ ಆ ಥರ ಫೀಲ್ ಆಗ್ತಿದೆ, ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಇಷ್ಟು ಹತ್ರದಲ್ಲಿ ನೋಡೋವಂಥ ಅವಕಾಶ ಸಿಕ್ತು ಅಂತ. ಸೊ ಐ ಆಮ್ ಸೋ ಎಮೋಷ್ನಲ್. ಟ್ರಸ್ಟ್ ಮಿ ಗೈಸ್, ನೀವು ಹೋಗಲೇಬೇಕು.
ಸೊ ಲೈಫಲ್ಲಿ ಒಂದ್ಸತಿನಾದರೂ ಹೋಗಿ ಎಲ್ಲೆಲ್ಲೋ ನಾವು ದುಡ್ಡನ್ನ ಎಷ್ಟೆಷ್ಟೋ ಖರ್ಚು ಮಾಡ್ತೀವಂತೆ. ಸೊ ಈ ಥರ ದೇವಸ್ಥಾನಗಳಿಗೆಲ್ಲ ಹೋದರೆ ಅಂದರೆ ಈ ಥರ ದೇವಸ್ಥಾನಗಳಿಗೆಲ್ಲ ಹೋದಾಗ ನೀವು ಹತ್ರದಿಂದ ನೋಡೋಂಥ ಅವಕಾಶ ಸಿಗುತ್ತೆ. ಸೊ ಲೈಫಲ್ಲಿ ಒಂದ್ಸತಿನಾದರೂ ಹೋಗಲೇಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ನಿಜವಾಗ್ಲೂ ಅಲ್ಲಿ ಹೋಗ್ತಿದ್ದಂಗೆ ನಿಮ್ಗೆ ಆ 3 ಬಾಗಿಲು ಫಸ್ಟಿಂದನೂ ಹೋಗ್ತಿದ್ದಂಗೆ ಎಷ್ಟು ಚೆನ್ನಾಗಿ ದೇವ್ರು ಕಾಣಿಸುತ್ತೆ. ಅದು ಹತ್ರದಲ್ಲಿ ಹೋಗಿದ ತಕ್ಷಣ ಅಂತೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ ನಿಜವಾಗ್ಲೂ. ಸೊ ಏರ್ಪೋರ್ಟಲ್ಲಿ 200 ಟಿಕೆಟ್ಸ್ ಕೊಡ್ತಾರೆ. ಆಫ್ಲೈನಲ್ಲಿ 500 ಮತ್ತು ಆನ್ಲೈನಲ್ಲಿ 800 ಟಿಕೆಟ್ಸು ಬರುತ್ತೆ. ಮತ್ತು ಮುಂಚೆ 3 ಮಂತ್ಸ್ ಮುಂಚೆ ಎಲ್ಲ ಬುಕ್ ಮಾಡಿದವ್ರದ್ದು ನಮ್ಮ ಜೊತೆನೇ ಬರ್ತಾರೆ. ಒಂದು ಮೇ ಬಿ ನಾವು ಹೋಗೋ ಟೈಮಲ್ಲಿ ಇದು ಸಂಜೆ 4 ಗಂಟೆಗೆ ಇರುತ್ತೆ. ಏನು ನಾವು ಹೋದಾಗ ಒಂದು 1500 to 1800 ಪೀಪಲ್ ಇದ್ದರು. ಅಂದರೆ ಈ 10,000 ರುಪೀಸ್ ಕೊಟ್ಟು ಬರೋರು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ದೇವರು ಇನ್ನೂ ಆ ಥರ ನಮಗೆ ಶಕ್ತಿ ಕೊಡಲಿ. ಪ್ರತಿ ವರ್ಷ ಇದೇ ರೀತಿ ಬರೋವಂಥ ಅವಕಾಶ ಕೊಡಲಿ. ಪ್ರತಿ ವರ್ಷ ಅಲ್ಲ, ತಿಂಗಳಾನೂ ಈ ಥರ ಅವಕಾಶ ಸಿಕ್ಕಿದ್ರೆ ನಾನಂತೂ ಬರ್ತೀನಿ. ಸೊ ಹೇಳ್ದಾಗೇ ಮನೆ ದೇವರು ಚೆನ್ನಾಗಿತ್ತು ಗೈಸ್. ನಿಜವಾಗ್ಲೂ ನನಗೆ ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ. ಬಟ್ ಮದುವೆ ಆದಮೇಲೆ ಬರಬೇಕು ಅಂತ ಅಂದ್ಕೊಂಡಿದ್ದಕ್ಕೂ ಅದು ಮನೆ ದೇವರು ಇಷ್ಟು ಚೆನ್ನಾಗಿ ದರ್ಶನ ಆಗುತ್ತೆ ಅಂತ ನನ್ನ ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ನನಗೆ ಇವಾಗ ಹೇಳ್ಬೇಕಾದ್ರೂ ಒಂಥರ ಕಣ್ಣಲ್ಲಿ ನೀರು ಬರ್ತದೆ. ಅಂದರೆ ಅಷ್ಟು ಒಂಥರ ಆ ಪಾಸಿಟಿವ್ ಎನರ್ಜಿಯಲ್ಲಿ ಹೋಗಿದ ತಕ್ಷಣ ಒಂಥರ ತುಂಬ ಖುಷಿ ಆಗುತ್ತೆ. ಸೊ ನೀವು ಅಷ್ಟೇ ಯಾರಾದರೂ ನಾನು ಇದು ಹೇಳ್ತಿದ್ದೀನಲ್ಲ, ಸೊ ಇವಾಗಾದರೂ ನಿಮ್ಗೆ ಅನ್ನಿಸ್ಬೋದೇನೋ, ಒಂದು ಸತಿನಾದರೂ ಹೋಗಿ ಈ ಥರ ದರ್ಶನ ಮಾಡಿ. ನಾನು ಅಂದ್ಕೊಂಡು ಬಂದಿದ್ದೀನಿ ಸ್ಟ್ರಾಂಗಾಗಿ ನೆಕ್ಸ್ಟ್ ಟೈಮ್ ಬೆಳಗ್ಗೆ ಸುಪ್ರಭಾತ ದರ್ಶನ ಆಗುತ್ತಲ್ಲ, ಸೊ ಅದಕ್ಕೆ ಹೋಗೋವಂಥ ಅವಕಾಶ ಅಂದರೆ ನನಗೂ ಸಿಗಲಿ ಅಂತ ಅನ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡು ಸಂಜೆ ಹೊತ್ತು ಟೀ ಕುಡ್ದಿಲ್ಲ ಅಂದರೆ ಆಗೋದಿಲ್ಲ. ಅವರು ಟೀ ಕುಡಿಯೋಕೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಅವ್ರ ಹತ್ರ ಮಾತಾಡ್ಸೋಣ ಯಾವ ರೀತಿ ಅನ್ನಿಸ್ತು ಅಂತ. ಮತ್ತು ಹಾಗೆಯೇ ಸೊ ಇಷ್ಟೆಲ್ಲ ಬಂದ್ವಿ. ನಮಗೆ ನೀಟಾಗಿ ಫೋಟೋ ತೊಗೊಳಕ್ಕೆ ಆಗಲಿಲ್ಲ, ಯಾಕಂದರೆ ಅಲ್ಲಿಂದ ಬಂದಿದ್ದೆ ಲೇಟ್ ಆಯಿತು. ರೂಮಿಂದ ಮೇಲ್ಗಡೆ ಹತ್ಕೊಂಡು ಬರೋಷ್ಟೊತ್ತಿಗೆ ಕರೆಕ್ಟಾಗಿ 4 ಗಂಟೆ ಆಗಿತ್ತು. ಸೊ ಹಾಗಾಗಿ ಇವಾಗ ಒಂದು ರೌಂಡ್ ಇಲ್ಲೇ ಕಾರ್ ಅಲ್ಲಿ ತೊಗೊಂಡೋಗ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಬರೋಣ ಅಂತ. ಸೊ ಮೆಮೊರಿ ಅಲ್ವಾ ಒಂಥರ. ನೋಡಿ ನಾನು ಮದುವೆದು ಬಳೆ ಎಲ್ಲ ಹಾಕಿದ್ದೀನಿ. ಸೊ ಒಂಥರ ಚೆನ್ನಾಗಿ ಅನಿಸಿತ್ತು. ಎಲ್ಲರೂ ಹೊಸ ಮದುವೆ ಹೆಣ್ಣು ಗಂಡು ಅಂತ ಅನ್ಕೊತಿದ್ರು. ಆಬ್ವಿಯಸ್ಲಿ ಹೌದು, 2 ಮಂತ್ಸ್ ಅಷ್ಟೇ, ಅಂದರೆ ಈಗ 2.5 ಮಂತ್ಸ್ ಆಯಿತು. ಬಟ್ ಆದರೂ ಒಂಥರ ಚೆನ್ನಾಗಿ ಅನ್ನಿಸ್ತು, ಖುಷಿ ಆಯಿತು ಗಾಯ್ಸ್. ಅವ್ರಿಗೆ ಕೇಳೋಣ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಅಂತ. ಹೆಂಗೆ ಅನ್ನಿಸ್ತು ನಿಮಗೆ? ಚೆನ್ನಾಗಿತ್ತು. ಅಂದರೆ 2 ಸಲ ಹೋಗಿದ್ದೀನಿ, ಹಾಂ. ಬಟ್ ಇಷ್ಟು ಹತ್ರದಲ್ಲಿ ದರ್ಶನ ಮಾಡಿರಲಿಲ್ಲ. ತುಂಬ ಹತ್ರದಲ್ಲಿ ಅಂದರೆ ಒಂದು 5 ಫೀಟ್, ಒಂದು 5 to 10 ಫೀಟ್ ಒಳಗಡೆ ಅಷ್ಟು ಹತ್ರದಲ್ಲಿ ದೇವ್ರನ್ನ ನೋಡ್ಬೋದು. ಪ್ಲಸ್ ಒಂಥರ ಅದು ವೇ ಇದೆಯಲ್ಲ ಒಳಗಡೆ, ಅಂದರೆ ಎಂಟ್ರಿ ಕೊಡ್ತಾರಲ್ಲ, ಒಂದು 50 ಮೀಟ್ರ್ ಎಂಟ್ರಿ ನಡ್ಕೊಂಡು ಹೋಗೋದಿದೆಯಲ್ಲ, ಸಖತ್ತಾಗಿತ್ತು. ಒಂಥರ ಅಲ್ಲಿ ಹೋಗ್ತಿದ್ದಂಗೆನೆ ಒಂಥರ ಒಂದು ನಿಮಿಷ ಅಲ್ಲ ಚೆನ್ನಾಗಿತ್ತು. ಒಂಥರ ದೇವ್ರನ್ನ ಅಷ್ಟು ಹತ್ರದಲ್ಲಿ ನೋಡ್ಬೋದು. ಈಗ ಎಲ್ಲಿಂದ ನೋಡೋದು ದೇವ್ರೇನೆ, ಬಟ್ ತುಂಬಾ ಹತ್ರದಿಂದ ಅಲ್ಲ, ನಾರ್ಮಲ್ ಆಗಿ ಹೋದ್ರೆ ತುಂಬಾ ದೂರದಿಂದ ಅಲ್ಲೇ ತಳ್ತಾರೆ. ಬಟ್ ಇದು ಒಂಥರ ಆರಾಮಾಗಿ ದರ್ಶನ, ಒಂದು 5 ನಿಮಿಷ ಆದ್ರೂ ನಾವು ಕರೆಕ್ಟ್ ಆಗಿ ದೇವ್ರನ್ನ ನೋಡ್ಬೋದು. ಸೊ ಏನಲ್ಲಿ ಗಡಿಬಿಡಿ ಮಾಡಲ್ಲ. ಅಂದ್ರೆ ಆ ಟೈಮಲ್ಲಿ ಬಿಡೋದು ಆ ದರ್ಶನದವ್ರನ್ನ ಮಾತ್ರ ಅಲ್ವಾ. ಈಗ ಈ ದರ್ಶನಕ್ಕೆ ನಾವು ಹೋದಾಗ ನಾರ್ಮಲ್ ಏನು 300 500 ಏನ್ ಬೇರೆ ಬೇರೆ ದರ್ಶನ ಇರುತ್ತೆ ಅವ್ರನ್ನೆಲ್ಲ ಸ್ಟಾಪ್ ಮಾಡ್ತಾರೆ. ನಮ್ದು ಮುಗಿಯೋವರೆಗೂ ಅವ್ರನ್ನ ಯಾರನ್ನೂ ಬಿಡೋದಿಲ್ಲ. ಸೊ ಅಂದ್ರೆ ಅಪರೂಪಕ್ಕೆ ಈ ತರದೆಲ್ಲ ಹೋಗ್ಬೇಕು, ಚೆನ್ನಾಗಿರುತ್ತೆ. ದೇವ್ರು ಇನ್ನೂ ಶಕ್ತಿ ಕೊಡ್ಲಿ, ಇದೇ ರೀತಿ ಬರೋಂತ ತರ ಮಾಡ್ಲಿ. ಸೊ ಒಂಥರ ಖುಷಿ ಆಯ್ತು. ಲೈಫಲ್ಲಿ ಒನ್ ಟೈಮ್ ಆದ್ರೂ ಹೋಗಿ ಈ ನೋಡ್ತಿರೋ ವಿಡಿಯೋ ನೋಡ್ತಿರೋರು ಆ ಎಕ್ಸ್ಪೀರಿಯನ್ಸ್ ನಾನು ಹೇಳಕ್ಕಿಂತ ನೀವು ಫೀಲ್ ಮಾಡ್ಬೇಕು. ನೋಡ್ಲೇಬೇಕು. ಹೌದು, ಅದು ನಾವು ಅದನ್ನೇ ಹೇಳ್ತಿದ್ದೆ ನಾನು. ಮದ್ವೆ ಆದ್ಮೇಲೆ ಈ ತರ ಫಸ್ಟ್ ಟೈಮ್ ನಮಗೆ ಈ ತರ ಅವಕಾಶ ಅಂದ್ರೆ ಸಖತ್ತಿತ್ತು. ಒಂಥರ ಚೆನ್ನಾಗಿತ್ತು, ದರ್ಶನ ಚೆನ್ನಾಗಿತ್ತು, ತುಂಬಾ ಖುಷಿನೂ ಆಯ್ತು. ಅಂದ್ರೆ ಅಷ್ಟು ಹತ್ರದಲ್ಲಿ ದೇವ್ರ ನೋಡಿ ಪ್ರಸಾದ ಕೊಡ್ತಾರ, ಆಮೇಲೆ ಅಲ್ಲೇ ಕೊಟ್ರು. ಒಳಗಡೆ ಮಾತ್ರ ಅಲ್ಲಿ ಹೋಗ್ತಿದ್ದಂಗೆ ನಾವು ವೈಬ್ರೇಷನ್ ತುಂಬಾ ಅಪ್ಪ ಹೇಳಕ್ ಸಾಲದು. ಸೊ ಅಷ್ಟೇ. ಇವಾಗ ಅಲ್ಲಿ ಸ್ವಲ್ಪ ಫೋಟೋ ತಕೊಂಡು ಆಮೇಲೆ ಇಲ್ಲಿಂದ ಹೊರಡ್ಬೇಕು. ಸೊ ಗೈಸ್, ಇವಾಗ ನಾವು ಊಟ ಮಾಡೋದಕ್ಕೆ ಹೋಗ್ತಾ ಇದೀವಿ, ಪ್ರಸಾದ. ಸೊ ಇವಾಗ ಬಂದಿದ್ದೀವಿ. ಆಲ್ರೆಡಿ ಇದನ್ನ ಇಷ್ಟು ಹಾಕಿದ್ದಾರೆ, ರೆಡಿ ಮಾಡಿರ್ತಾರೆ. ಇದು ಸ್ವಲ್ಪ ಅನ್ನ ಹಾಕಿ ಸಾಂಬಾರು ಹಾಕ್ತಾರೆ. ತುಂಬ ಕಡೆ ಎಲ್ಲ ಹೋಗಿದ್ದ ಕಡೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಬೇರೆ ದಿನಗಳಲ್ಲೆಲ್ಲ ಸಾರಿ ಉಟ್ಟಾಗ. ಸೊ ಇವತ್ತು ನನಗೆ ಸ್ವಲ್ಪ ಫ್ರೀ ಸಿಕ್ಕಿದೆ. ಇದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವ್ರಿಗೆ ಉಡ್ಸಿರ್ತೀರ. ಸೊ ಇವತ್ತು ತಿರುಪತಿಲಿ ಹಾಕೊಳ್ಳೋ ಥರ ಆಯಿತು. ಸೊ ನೋಡಿ, ಮದುವೆದು ಬಳೆ ಎಲ್ಲ ಹಾಕೊಂಡ್ಬಂದಿದ್ದೀನಿ.
ಇವಾಗ ನಾವು ಅಲ್ಲಿಂದ ಬಂದ್ವಿ. ಏನು ಊಟ ಎಲ್ಲ ಪ್ರಸಾದ ಎಲ್ಲ ತಿನ್ಕೊಂಡು ಮೇನ್ ಫೋಟೋಗಂತ ಹೋಗಿದ್ದೆ, ಯಾಕಂದರೆ ಮೊಬೈಲ್ ಇಟ್ಟೋಗಿದ್ವಲ್ಲ ಹಾಗಾಗಿ. ಸೊ ಫೋಟೋಸ್ ಎಲ್ಲ ತೊಗೊಂಡು ಪ್ರಸಾದ ಕೂಡ ತಿನ್ಕೊಂಡು ಇವಾಗ ಬಂದ್ವಿ. ಇವಾಗ ರೂಮಿಗೆ ಹೋಗಿ ಚೆಕ್ಔಟ್ ಆಗಬೇಕು. ಸೊ ಚೆಕ್ಔಟ್ ಆಗಿ ಇಲ್ಲಿಂದ ಬ್ಯಾಂಗ್ಳೂರು ಹೊರಡ್ತೀವಿ. ಮತ್ತೆ ವ್ಲಾಗ್ ಮಾಡೋಷ್ಟು ಶಕ್ತಿ ಇಲ್ಲ. ಸೊ ಅಷ್ಟೇ, ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.